ಚಂದನವನದ ಕಲಾಬಂಧುಗಳೇ, ಇವತ್ತು ಒಂದು ಸಂತೋಷದ ದಿನ. ಇವತ್ತು ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿರುವ ಈ ಓಕೆ ತಂಡಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಈ ಶಿಸ್ತು ಚಿತ್ರ ನಿರ್ಮಾಣಕ್ಕೆ ಬಂದರೆ ಬಹಳ ಒಳ್ಳೆಯದು. ನಿರ್ಮಾಪಕರಿಗೆ ಹಣ ಉಳಿತಾಯ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ, ಕ್ವಾಲಿಟಿಗೆ ಬರೋದಕ್ಕೆ ಕಾರಣವಾಗುತ್ತೆ. ಥ್ಯಾಂಕ್ ಯು ಓಕೆ ಚಿತ್ರತಂಡಕ್ಕೆ. ಇವತ್ತು ವಂತ್ಯಪಾತ್ರ ಮಸ್ತು ಓಕೆ, ಮಾತು ಕಡಿಮೆ ಪ್ರೀತಿ ಜಾಸ್ತಿ. ನಾನು ಈ ವೇದಿಕೆಗೆ, ಈ ಸ್ಥಾನಕ್ಕೆ ಬರೋದಕ್ಕೆ ನನಗೆ ಈ ಕನ್ನಡ ನಾಡು, ಕನ್ನಡ ನಾಡಿನ ನುಡಿ, ಈ ಕನ್ನಡ ನಾಡಿನ ಜ್ಞಾನ ಪರಂಪರೆ ಮತ್ತು ಕಲಾ ಪರಂಪರೆ, ಈ ಚಂದನವನ ನನಗೆ ಎಲ್ಲವನ್ನು ಕೊಟ್ಟಿದೆ. ನಾನು ಬಯಸಿದ ಎಲ್ಲ ಕನಸುಗಳನ್ನು ಈ ಚಂದನವನ ನನಗೆ ಕೊಟ್ಟಿದೆ. ಇದೊಂದು ಆಸೆ ಇತ್ತು, ನಾನು ನಿರ್ದೇಶಕನಾಗಬೇಕು ಅಂತ ಉದ್ಯಮಕ್ಕೆ ಬಂದೆ. ಆದರೆ ನಿರ್ದೇಶಕ ಆಗೋ ಬದಲು, ಡೈರೆಕ್ಟರ್ ಆಗೋ ಬದಲು ಇಂಡೈರೆಕ್ಟರ್ ಆಗ್ಬಿಟ್ಟೆ. ನಾನು ತುಂಬ ಜನ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಾ ಅವರನ್ನು ಮೇಲ್ತರುವ ಕೆಲಸದಲ್ಲಿ ಮುಳುಗಿದ್ದೆ. ನನ್ನ ಕನಸು ಮುಗಿಯಿದೆ, ನನ್ನ ಬದುಕು ಮುಗೀತಿ ಅನ್ನುವಂಥ ಆತಂಕದಲ್ಲಿದ್ದೆ. ಆದರೆ ಈ ಭಾಷೆ, ಈ ಚಂದನವನ್ನು, ಆ ಕನಸನ್ನು ಕೂಡ ಇವತ್ತು ನೆರವೇರಿಸ್ತಾ ಇದೆ. ಈ ನನ್ನ ಪ್ರಯಾಣದಲ್ಲಿ ತುಂಬ ಜನ ಹಿತೈಷಿಗಳು, ಅಭಿಮಾನಿಗಳು ಒತ್ತಾಯದ ಅಭಿಮಾನದಿಂದ ನನ್ನನ್ನು ಮೇಲ್ತಂದಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಹಿರಿಯರಿದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ಈ ಓಕೆ ಚಿತ್ರದ ನಿರ್ದೇಶನದ ನನ್ನ ಈ ಕಾಯಕವನ್ನು ನಾನು ಒಬ್ಬರಿಗೆ ಡೆಡಿಕೇಟ್ ಮಾಡಬೇಕು. ಅದು ಯಾರು ಅಂದರೆ ನನ್ನ ರಿಯಲ್ ಪ್ರಮೋಟರ್ ಶ್ರೀ NS ರಾವ್. ಅವರು ಒಬ್ಬ ಅದ್ಭುತವಾದ ಹಾಸ್ಯ ನಟ. ಆದರೆ ಮೂಲದಲ್ಲಿ ಅವರು ಒಬ್ಬ ನಾಟಕಕರ್ತರು, ಬರಹಗಾರ. ನಾಟಕಗಳ ಕಾಲದಿಂದಲೂ ನನಗೆ ಅವರ ಪರಿಚಯ. ಈಗ NS ರಾಯರ ಬಗ್ಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ವಿಡಿಯೋ ಕ್ಲಿಪ್ ಇದೆ, ದಯವಿಟ್ಟು ಅದನ್ನು ಪ್ರೆಸೆಂಟ್ ಮಾಡಿ. ಈ ದಿನದ ಈ ಸಂಭ್ರಮ, ಈ ಚಿತ್ರದ ಆರಂಭದ ಎಲ್ಲ ಕಲಾಪಗಳನ್ನು ನಾನು ಹೃದಯಪೂರ್ವಕವಾಗಿ ಶ್ರೀ NS ರಾವ್ ಅವರಿಗೆ ಸಮರ್ಪಿಸ್ತಾ ಇದ್ದೀನಿ. NS ರಾವ್ ಅವರು ನನಗೆ ನಾಟಕಗಳ ಕಾಲದಿಂದ ಪರಿಚಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾವ್ ಅವರು ನಮ್ಮ ಚಿತ್ರರಂಗದ ಪ್ರಸಿದ್ಧ ಹಾಸ್ಯ ನಟರು. ಆದರೆ ಅವರು ಮೂಲತಃ ಒಬ್ಬ ನಾಟಕಕರ್ತರು, ಹವ್ಯಾಸಿ ಕಲಾವಿದರುಗಳ ಕಲ್ಪತರು. ಅವರ ವಿಷಜ್ವಾಲೆ, ದಿವ್ಯದರ್ಶನ, 36-63, ರೊಟ್ಟಿ ಋಣ, ಕಂಠೀರವ ಇಂಥ ನಾಟಕಗಳು ಸರಿಸುಮಾರು 3 ದಶಕಗಳ ಕಾಲ ಇಡೀ ಕರ್ನಾಟಕದಲ್ಲಿ ಮೆರೆದಾಡಿವೆ. ಇದು ಒಂದು ದಾಖಲೆ ಆಗದ ಚರಿತ್ರೆ. ರಾವ್ಜಿ ನನ್ನನ್ನು ಭೇಟಿಯಾಗಿ ಈ ಚಿತ್ರರಂಗಕ್ಕೆ ಬರೆಯೋರು ಬೇಕು ಬನ್ನಿ ಅಂತ ಬಲವಂತ ಮಾಡಿ ಕರ್ಕೊಂಬಂದರು. ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ನನ್ನ ಹೆಂಡತಿ ಅನ್ನೋ ಸ್ಕ್ರಿಪ್ಟ್ ಮುಖಾಂತರ ರವಿಚಂದ್ರನ್ ಅವರು ಪರಿಚಯ ಆದೆ. ಅದು ಗೆದ್ದ ದಿವಸ ಅವರು ನನಗೆ ಹೇಳಿದ್ರು, ರಾಜು, ಕನ್ನಡ ಚಿತ್ರರಂಗಕ್ಕೆ ಲೇಖಕರ ಅವಶ್ಯಕತೆ ಇದೆ, ನೀವು ಮನಸ್ಸು ಬಿಚ್ಚು ಬರೆಯಿರಿ, ಕೆಲವು ಬರಹಗಾರರನ್ನು ತಂದು ಉದ್ಯಮಕ್ಕೆ ಕೊಡಿ, ಇದೇ ನಾನು ನಿಮಗೆ ಕೇಳಿಕೊಳ್ಳುವ ಒಂದು ವಿನಂತಿ ಅಂತ ಅವತ್ತು ಹೇಳಿದರು. ಇವತ್ತು ಕೂಡ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಬೇಕಾಗಿರೋದು ಕಥೆಗಳು, ಕಥೆಗಾರರು ಮತ್ತು ಬರಹಗಾರರು. ಅವರನ್ನು ತಂದು ತುಂಬಿ ಚಿತ್ರಮಂದಿರಗಳಿಗೆ ಜನರನ್ನು ತುಂಬಿಸುವ ಕಾಯಕವನ್ನು ನಾವು ಒಂದು ಆಂದೋಲನವಾಗಿ ತಗೋಬೇಕು. ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋದಕ್ಕೆ ಶ್ರೀ ರವಿಚಂದ್ರನ್ ಅವರನ್ನು ಭೇಟಿಯಾಗಿದ್ದೆ.
ಅವರು ಸುಮಾರು 2.5 ಗಂಟೆಗಳ ಕಾಲ ಉದ್ಯಮದ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ವ್ಯಾಪಾರದ ಬಗ್ಗೆ ಹೇಳಿದರು. ಅವ್ರ ಮಾತುಗಳನ್ನ ನನಗೆ ಕೇಳಿಸ್ತು. ಅವರಂದರು, ರಾಜು, ಯಾಕೆ ಜನ ರಾಮಾಚಾರಿ ಥರ ಸಿನಿಮಾ ಮಾಡ್ತಾಯಿಲ್ಲ, ಯಾಕೆ ಜನ ಹಳ್ಳಿ ಮೇಷ್ಟ್ರ ಥರ ಸಿನಿಮಾ ಮಾಡ್ತಾಯಿಲ್ಲ, ಯಾಕೆ ರಾಜಾ ಹುಲಿ ಥರ ಸಿನಿಮಾ ಮಾಡ್ತಿಲ್ಲ? ಅವರು ಹಾಗೆ ಹೇಳ್ತಿದ್ದಾಗ ನನಗನ್ನಿಸ್ತಿತ್ತು, ಅವ್ರು ಯಾಕೆ ಇದನ್ನು ಮಾಡ್ತಿಲ್ಲ ಅಂತ. ಅವರು ಒಂದು 10 kg ಕಮ್ಮಿ ಮಾಡಿಕೊಂಡ್ರೆ ಇವತ್ತಿಗೂ ಸುಂದರ ನಟ, ಸ್ಫುರದ್ರೂಪಿ ನಟ, ಸಂಗೀತದ ಹುಚ್ಚಿರುವ ವ್ಯಕ್ತಿ. ಅವರು ಅಂಥ ಚಿಕ್ಕ ಚಿಕ್ಕ ಚಿತ್ರಗಳು ಮಾಡ್ಬೋದು. ಆದರೆ ಈ ಟೆಕ್ನಾಲಜಿ ಹಿಂದೆ ಹೋಗಿ ಪ್ಯಾನ್ ಇಂಡಿಯಾ ಇತ್ಯಾದಿ ಬಗ್ಗೆ ಮಾತಾಡ್ತಿದ್ದಾರೆ, ಅದು ನಿಜ. ಅದೇ ರೀತಿ ನಮ್ಮ ಉದ್ಯಮ ಕೂಡ ಆ ಕಡೆ ತಿರುಗಿಬಿಟ್ಟಿದೆ. ನನಗನ್ಸಿದ್ದೇನೆಂದರೆ, ಸುಮಾರು 150-200 ಜನ ನಿರ್ದೇಶಕರಿದ್ದಾರೆ. ಅವರೆಲ್ಲರೂ ಪ್ರಯೋಗಗಳನ್ನೇ ಮಾಡ್ತಿದ್ದಾರೆ. ಪ್ರಯೋಗಗಳು ಪ್ರಯೋಗಶಾಲೆ, ಅಡುಗೆ ಮನೆ ಅಲ್ಲ. ಪ್ರಯೋಗಶಾಲೆಯಲ್ಲಾಗಿದ್ದು ಅದು ಅಭಿವೃದ್ಧಿಯ ಕಡೆ ಹೋಗುವಂಥ ವಿಷಯಗಳು. ಅಡುಗೆ ಮಾಡಿದ್ದು ತಿನ್ನೋದಕ್ಕೆ, ಸಂತೋಷ ಪಡೋದಕ್ಕೆ. ಸಿನಿಮಾಗಳು, ಇಂಡಿಯನ್ ಸಿನಿಮಾಸ್ ಅಂದರೆ ಹಾಡುಗಳು, ಸಂಭಾಷಣೆ, ಹಾಸ್ಯ, ಸೆಂಟಿಮೆಂಟ್ಸು ಇಂಥವೆಲ್ಲ ಇದ್ದರೆ ಪ್ರೇಕ್ಷಕರಿಗೆ ಅದು ರುಚಿಯಾಗುತ್ತೆ. ನಾವು ಈ ಹಳ್ಳಿಗಳ ಕಡೆ ಸಂತೆ ಬೆಳೆ ಅಂತ ಒಂದು ಮಾಡ್ತಾರೆ, ಅದ್ರ ಜೊತೇಲಿ ಮನೆ ಬೆಳೆ ಅಂತ ಒಂದು ಮಾಡ್ತಾರೆ. ಸಂತೆ ಬೆಳೆ, ಕಬ್ಬು ಬೆಳೀತಾರೆ ಚೆನ್ನಾಗಿ, ಅದನ್ನೇನು ದಿನ ತಿನ್ನೋಕ್ಕಾಗುತ್ತೆ? ಮನೆ ಬೆಳೆಗೆ ಏನು ಬೇಕೋ, ಆಲೂಗಡ್ಡೆ, ಈರುಳ್ಳಿ, ಇದು ಬದನೆಕಾಯಿ, ಅದು ಮನೆ ಬೆಳೆ. ಆ ಥರ ನಮ್ಮ ಕಥೆಗಳ, ನಮ್ಮ ಸಂಸ್ಕೃತಿ ಇರ್ತಕ್ಕಂಥ ಕಥೆಗಳ ಚಿಕ್ಕ ಚಿಕ್ಕ ಚಿತ್ರಗಳನ್ನು ಮಾಡಿಕೊಳ್ಳೋದು ಇವತ್ತಿನ ಅಗತ್ಯ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ನಾನು ಈ ಚಿತ್ರ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ಹತ್ರ ಬೇಕಾದಷ್ಟು ಕಥೆಗಳಿತ್ತು. ಆದರೆ ನಾನು ಇದನ್ನು ಆಲೋಚನೆ ಇಟ್ಕೊಂಡು ಒಂದು 5 ವರ್ಷದಿಂದ ಅದೀಪ್ ಅಖ್ತರ್ ಅಂತ ಒಬ್ಬ ಲೇಖಕರು ಪ್ರಜಾವಾಣಿಯಲ್ಲಿ ಒಂದು ಕತೆ ಬರೆದಿದ್ರು, ಪಂಜರ ಅಂತ. ಆ ಪಂಜರ ಕಥೆ ಓದಿ ಚೆನ್ನಾಗಿದೆ ಅಂತೇಳಿ ಅವ್ರನ್ನ ಕರೆಸಿ ಆ ಪತ್ರಿಕೆ ಶೀಟ್ ಮೇಲೆ ಅವ್ರ ಕೈಲಿ ಸೈನ್ ಮಾಡಿಸ್ಕೊಂಡು ಒಂದು ಅಡ್ವಾನ್ಸ್ ಕೊಟ್ಟೆ. ಯಾಕೆಂದರೆ ಮಣ್ಣಿನ ಗುಣ ಇರ್ತಕ್ಕಂಥ ಕಥೆಗಳು, ಕಥೆಗಾರರು ನಮ್ಮ ಸಿನಿಮಾಗಳಿಗೆ ಬೇಕು. ಅದು ಬಂದ್ರೇ ಕಾಮನ್ ಆಡಿಯನ್ಸು ಬೇಗ ಚಿತ್ರರಂಗವನ್ನು ಆನಂದಿಸ್ತಾರೆ, ಆದರಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಈಗಲೂ ಅಷ್ಟೇ, ನಾವು ಮುಂದೆ ಇಲ್ಲಿ ಎಲ್ಲ ನಿರ್ದೇಶಕರು, ಹೊಸ ನಿರ್ದೇಶಕರಿಗೆ ಏನು ಹೇಳೋದು ಅಂದರೆ, ಅವ್ರವ್ರ ಕಥೆಗಳು ಮಾಡ್ಕೊಳ್ಳಿ, ಬೇಡನಲ್ಲ. ಅದಕ್ಕೆ ಒಳ್ಳೊಳ್ಳೆ ವಿಷಯಗಳು ಬೇಕಾಗುತ್ತೆ. ಅಂಥ ವಿಷಯಗಳನ್ನ ಒಳ್ಳೊಳ್ಳೆ ಕಥೆಗಳಿಂದ ಕದಿಯೋದು ಬೇಡ. ಅವ್ರನ್ನ ಕರೀರಿ, ಕರೆದು ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ರಿ, ಈ ದೃಶ್ಯವನ್ನು ತಗೋತೀನಿ ಅಂತ ಹೇಳ್ರಿ, ಬಳಸ್ರಿ. ಕಥೆಗಳಲ್ಲಿ ಕನ್ನಡದ DNA ಇದ್ದರೆ ಜನ ಚಿತ್ರಗಳನ್ನು ನೋಡ್ತಾರೆ. ಅದರಿಂದ ಈ ಚಿತ್ರದ ಮುಖಾಂತರ ನಾವು ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಕರೆತರುವ ಒಂದು ದೊಡ್ಡ ಆಂದೋಲನವನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಪ್ರೀತಿಯಿಂದ ನಡೆಸೋಣ ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಮುಂದೆ ಏನಮ್ಮ ಮುಂದಿನ ಕತೆ? ಬನ್ನಿ. ಓಕೆ. ಬೆಳಿಗ್ಗೆ ಈ ಚಿತ್ರಕ್ಕೆ ಒಂದು ಮುಹೂರ್ತದ ರೀತಿ ಕಾಯಕವನ್ನು ಶುರು ಮಾಡಿದ್ವಿ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಸರ್ ಈ ಚಿತ್ರಕ್ಕೆ ಓಕೆ ಅಂತ ಟೈಟ್ಲ್ ಇಟ್ಟಿದ್ದೀವಿ, ನೀವು ಸ್ಟಾರ್ಟ್ ಸೌಂಡ್, ಸ್ಟಾರ್ಟ್ ಕ್ಯಾಮ್ರಾ, ಆ್ಯಕ್ಷನ್ ಹೇಳಬೇಕು ಸರ್ ಅಂತೆ. ಅವರು ಪ್ರೀತಿಯಿಂದ ಇವತ್ತು ಬೆಳಿಗ್ಗೆ ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ನಮಗೆ ಸಮಯ ಕೊಟ್ಟು ಆ ಕಾಯಕವನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಅದರ ತುಣುಕುಗಳನ್ನು ನಿಮಗೆ ತೋರಿಸ್ತಾ ಮುಂದಿನ ಕಾಯಕಕ್ಕೆ ಹೆಜ್ಜೆ ಹೇಳೋಣ. ಥ್ಯಾಂಕ್ ಯು.